ಕೊಡಲಾಗಿದೆ. ಆಪರೇಷನ್ ಸಿಂಧೂರನ್ನ ಆರಂಭಿಸಿ ಶುಭಾರಂಭವನ್ನ ಪ್ರಾರಂಭ ಮಾಡಿರೋದು ಭಾರತ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣದ ಸಂದರ್ಭದಲ್ಲಿ ಹೇಳಿದ್ರು, ಹೊಡಕ್ ಹೊಡಿತೀವಿ ಅಂತ. ಅದೇ ಕೆಲಸವನ್ನ ರಾತ್ರಿ ಮಾಡಲಾಗಿದೆ. ಮಲಗಿದ್ದವರನ್ನ ಎಬ್ಬಿಸಿ ಹೊಡೆಯೋದು ಅಂತ ನಾವೇನ್ ಹೇಳ್ತೀವೋ ಅದೇ ಕೆಲಸವನ್ನ ಭಾರತ ಮಾಡಿರೋದು. ಈ ಆಪರೇಷನ್ ನ ಹೆಸರೇ ಚಂದ, ಸಿಂಧೂರ್. ಯಾವ ಕಾರಣಕ್ಕೆ ಇದನ್ನ ಇಟ್ಟಿದ್ದಾರೆ ಅನ್ನೋದು ಬಹುತೇಕ ನಮ್ಮ ಭಾರತೀಯರಿಗೆ ಬಹಳ ಚೆನ್ನಾಗಿ ಕನೆಕ್ಟ್ ಆಗಿರುತ್ತೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿ ಹಾಕಿದ್ರಲ್ಲ, ನವ ವಧುವಿನ ಸಿಂಧೂರವನ್ನ ಅಳಿಸಿ ಹಾಕಿದ್ರಲ್ಲ, ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ಲಾಗಿದೆ. ಬರೋಬ್ಬರಿ ಮಾಸ್ ಆಗಿ 9 ಕಡೆಯಲ್ಲಿ ಅಟ್ಯಾಕ್ ಅನ್ನ ಮಾಡಿರೋ. ಇಲ್ಲಿವರೆಗೂ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ 70 ಉಗ್ರರು ಉಡೇಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬೆಳಕಾಗ್ತಾ ಇದ್ದ ಹಾಗೇನೆ ಇದರ ಸಂಖ್ಯೆ ಮತ್ತಷ್ಟು ದುಪ್ಪಟ್ಟಾಗಬಹುದು. 70 ಇದ್ದಿದ್ದು 170 ಆಗಲಿ ಅನ್ನೋದು ನಮ್ಮ ಬಯಕೆಯೂ ಕೂಡ ಹೌದು. ಇನ್ನೊಂದು ವಿಚಾರ ನೆನಪಿನಲ್ಲಿ ಇಟ್ಕೋಬೇಕು. ಈಗ ಪಾಕಿಸ್ತಾನ ಮೊಸಳೆ ಕಣ್ಣೀರ್ ಹಾಕಬಹುದು, ಅಯ್ಯೋ ನಮ್ಮ ಬಡ ರಾಷ್ಟ್ರ ಅಟ್ಯಾಕ್ ಮಾಡ್ಬಿಟ್ರು ಭಾರತೀಯರು ಅಂತ. ಆದ್ರೆ ಅದಕ್ಕೆ ಈಗ ಆಲ್ರೆಡಿ ಉತ್ತರವನ್ನ ಭಾರತ ಕೊಡ್ತಾ ಇದೆ. ತನ್ನ ಮಿತ್ರ ರಾಷ್ಟ್ರಗಳು ಯಾವ್ದ್ಯಾವ್ದಿತ್ತು, ಅಮೆರಿಕ, ರಷ್ಯಾ, ಪ್ರತಿ ಒಂದು ರಾಷ್ಟ್ರಗಳಿಗೂ ಭಾರತ ಆಲ್ರೆಡಿ ಒಂದು ಕ್ಲಾರಿಟಿ ಕೊಟ್ಟಿದೆ. ಹೌದು, ನಾವು ಅಟ್ಯಾಕ್ ಮಾಡಿದೀವಿ, ಆದ್ರೆ ನಾವು ಪಾಕಿಸ್ತಾನದ ಸೇನೆಯನ್ನ, ಪಾಕಿಸ್ತಾನದ ನಾಗರಿಕರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಗುರಿ ಮಾಡಿಸ್ಕೊಂಡಿಲ್ಲ. ನಾವು ಇಲ್ಲಿ ಗುರಿ ಮಾಡಿರುವಂತದ್ದು ರಕ್ತ ಪಿಪಾಸುಗಳನ್ನ ಸಾಕಿದ್ರಲ್ಲ ಪಾಕಿಸ್ತಾನದವರು, ಉಗ್ರರನ್ನ ಸಾಕಿ ಸಲಹತಾ ಇದ್ರಲ್ಲ, ಕೆಟ್ಟ ಕ್ರಿಮಿಗಳನ್ನ ಸಾಕ್ತಾ ಇದ್ರಲ್ಲ, ಸೈತಾನನ ವಂಶಸ್ಥರನ್ನ ಸಾಕ್ತಾ ಇದ್ರಲ್ಲ, ಅವರನ್ನ ಅಟ್ಯಾಕ್ ಮಾಡಿದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಪಾಪ ಅವರ ಮನೆಯಲ್ಲೇ, ಅವರ ಊರಲ್ಲೇ, ಅವರ ದೇಶದಲ್ಲೇ ನೆಲೆಸಿರುವಂತ ಉಗ್ರರನ್ನ ಹೊಡೆದುರುಳಿಸುವ ಕೆಪಾಸಿಟಿ ಇರ್ಲಿಲ್ವಲ್ಲ. ಆ ಕಾರಣಕ್ಕಾಗಿ ಭಾರತ ಪಾಕಿಸ್ತಾನದಲ್ಲಿ ಅಡಗಿರುವಂತ ಉಗ್ರರನ್ನ ಅಟ್ಯಾಕ್ ಮಾಡಲಾಗಿದೆ. ಇಲ್ಲಿ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತ ವಿಚಾರ ನೋಡಿ, ಹಿಂದೆ ಕೂಡ ಅಟ್ಯಾಕ್ಸ್ ಗಳಾಗಿದೆ. ಆದ್ರೆ ಹಿಂದಿನ ಅಟ್ಯಾಕ್ಸ್ ಗಳು POK ಮಾತ್ರ ಸೀಮಿತವಾಗಿದೆ. ನಮ್ಮ ಭಾರತ ಸೇನೆ ಹಲವು ಬಾರಿ ಏರ್ ಸ್ಟ್ರೈಕ್ ಅನ್ನ ಮಾಡಿರೋದು, ಗುಂಡಿನ ದಾಳಿಯನ್ನ ಮಾಡಿರೋದು, ಇದೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಆದ್ರೆ ಅದು POK ಮಾತ್ರ ಸೀಮಿತ ಆಗಿತ್ತು. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಈಗ ಪಾಕಿಸ್ತಾನದ ವಾಯು ನೆಲೆಯ ಒಳಗೆ ಹೊಡಕ್ಕೆ ಹೊಡೆದಿರುವಂತದ್ದು ನಮ್ಮ ಭಾರತ. ಕಾಶ್ಮೀರದ ದಾಳಿಗೆ ಸರಿಯಾದ ಉತ್ತರ ಕೊಡ್ಬೇಕಾಗಿತ್ತಲ್ಲ, ಪ್ರತಿಕಾರದ ಉತ್ತರ ಕೊಡ್ಬೇಕಾಗಿತ್ತಲ್ಲ, ಆ ಉತ್ತರವನ್ನ ಕೊಡ್ಲಾಗಿದೆ. 12-13 ದಿನಗಳಿಂದ ನಿರಂತರವಾಗಿ ಕದನ ವಿರಾಮವನ್ನ ಉಲ್ಲಂಘಿಸ್ತಾ ಇದ್ರಲ್ಲ, ಅಪ್ರಚೋದಿತ ದಾಳಿಯನ್ನ ಮಾಡಿ ಪ್ರಚೋದನೆ ಕೊಡ್ತಾ ಇದ್ರಲ್ಲ POKಯಲ್ಲಿ, ಗಡಿ ಭಾಗದಲ್ಲಿ, LOCಯಲ್ಲಿ, ಅದಕ್ಕೂ ಕೂಡ ತಕ್ಕ ಉತ್ತರವನ್ನ ಇವತ್ತು ಕೊಡ್ಲಾಗಿದೆ. ಈ ಕಡೆ ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ನಮ್ಮ ಭಾರತ ಸೇನೆ ಹೇಳ್ತಾ ಇದೆ. ನಮ್ಗೆಲ್ಲ ಇವತ್ತು ಆ ಮಾಕ್ ಡ್ರಿಲ್ ನೋಡೋದೊಂದು ಖುಷಿ ಇತ್ತು. ಯಾಕಂದ್ರೆ 54 ವರ್ಷದ ಹಿಂದೆ ಮಾಕ್ ಡ್ರಿಲ್ ಆಗಿತ್ತಂತೆ. ಹಾಗಾಗಿ ನಮ್ಮ ಈ ಜನರೇಷನ್ಗೆ ಮಾಕ್ ಡ್ರಿಲ್ ಹೆಂಗಿರುತ್ತೆ, ಯುದ್ಧ ಹೆಂಗಿರುತ್ತೆ ಅಂತ ನೋಡ್ಬೇಕು, ಆ ಪ್ರಾಕ್ಟೀಸ್ ಅನ್ನ ನೋಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ನಮ್ಗೆ ಇದೊಂದು ಸರ್ಪ್ರೈಸ್. ನೀವೇನ್ ಮಾಕ್ ಡ್ರಿಲ್ ನೋಡ್ಬೇಡಿ, ರಿಯಲ್ ಆಗಿ ಯುದ್ಧ ಹೆಂಗಿರುತ್ತೆ ಅನ್ನೋದನ್ನ ನೋಡಿ ಅನ್ನೋದನ್ನ ನಮ್ಮ ಸೇನೆ ತೋರಿಸ್ಕೊಟ್ಟಿರೋದು. ಸರಿ ಸುಮಾರು ರಾತ್ರಿ 1:44 ಸುಮಾರಿಗೆ ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ ಅಂದ್ರೆ, ನಾವು ಈ ದೀಪಾವಳಿ ಸಂದರ್ಭದಲ್ಲಿ ನೋಡ್ತೀವಲ್ಲ, ರಾಕೆಟ್ ಪುಸ್ ಅಂತ ಹೋಗ್ತಾ ಇರತ್ತಲ್ಲ, ಆ ರೀತಿಯಾಗಿ ಒಂದಾದ್ಮೇಲೆ ಒಂದು ಇಲ್ಲಿ ದಾಳಿಯನ್ನ ಮಾಡಿರುವಂತ. ಪ್ರಮುಖವಾಗಿ ನಮ್ಗೆ ಈ ಪ್ರಶ್ನೆ ಬರುತ್ತೆ, ಹೇಗಪ್ಪ ಪ್ಲಾನ್ ಮಾಡ್ಕೊಂಡಿದ್ರು ನಮ್ಮ ಭಾರತ ಸೇನೆ ಅಂತ. ರಾ ಮುಖಾಂತರವಾಗಿ ಪ್ರತಿಯೊಂದು ಉಗ್ರರ ನೆಲೆಯನ್ನ ಟಾರ್ಗೆಟ್ ಮಾಡ್ಕೊಳ್ಳಲಾಗಿತ್ತು. ಅದಾದ ನಂತರ ಡ್ರೋನ್ ಮುಖಾಂತರವಾಗಿ ಗುರುತಿಸಲಾಗಿತ್ತು. ದಾಳಿ ಇಲ್ಲಿಗೆ ಮಾಡಬೇಕು ಅನ್ನೋದು ಪ್ಲಾನ್ ಆಗಿತ್ತು. ಆ ಕಾರಣಕ್ಕಾಗಿ ಹಾಗೇನೆ ದಾಳಿಯನ್ನ ಮಾಡಿರೋದು. ಸುಮಾರು 70ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮುರ್ಗಿಕ್ಕಿ, ಮುಜಾಫರ್ಬಾದ್, ಬಹಾವಲ್ಪುರ್, ಕೋಟ್ಲಿ, ಚಾಕ್ ಅಮ್ರು, ಗುಲ್ಪುರ್, ಬಿಂಬರ್ನಲ್ಲಿ ಈ ದಾಳಿ ಆಗಿದೆ.
ಏಪ್ರಿಲ್ 22ಕ್ಕೆ ಪಾಕ್ನ ಬೆಂಬಲಿತ ಉಗ್ರರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿಶಸ್ತ್ರಧಾರಿಗಳಾಗಿದ್ದ ನಮ್ಮ ಪ್ರವಾಸಕ್ಕೆ ಅಂತ ಹೋಗಿದ್ದ ನಮ್ಮ ನಾಗರಿಕರನ್ನ ಹತ್ಯೆ ಮಾಡಿದ್ರು ಏಪ್ರಿಲ್ 22ಕ್ಕೆ. ಆದ್ರೆ ಇದೀಗ ಆ 26 ಅಮಾಯಕರ ಜೀವ ಏನ್ ಹೋಗಿತ್ತೋ ಅದಕ್ಕೆ 70 ಉಗ್ರರ ಜೀವ ತಗೊಂಡಿದೆ. ಹಫೀಜ್ ಅಡಗುತಾಣ ಉಡಾಯಿಸಿರೋದು ನಮ್ಮ ರಫೇಲ್. ಪಾಕ್ ಮೇಲೆ ಭಾರತ ಪ್ರಯೋಗಿಸಿದಂತ ಅಸ್ತ್ರಗಳು ಯಾವುದು ಅನ್ನೋ ಕ್ಯೂರಿಯಾಸಿಟಿ ಸಹಜವಾಗಿಯೇ ಎಲ್ರಿಗೂ ಇರುತ್ತೆ.